ಈಗ ನೋಡಿ, ಈಗ ನೋಡಿದ್ರೆ ವಿಜಯ್, ಇವಾಗ ಮಧ್ಯಪ್ರದೇಶದಲ್ಲಿ 5 ವರ್ಷದ ಹಿಂದೆ ಆಯಿತು, ಮಹಾರಾಷ್ಟ್ರದಲ್ಲಿ 1 ವರ್ಷದ ಹಿಂದೆ ಆಯಿತು. ಈಗ ಈ 2 ರಾಜ್ಯದಲ್ಲೂ ಸರ್ಕಾರಕ್ಕೆ ಆಪತ್ತು ಬಂದಾಗ ಅಲ್ಲಿರೋ BJP ನಾಯಕರಿಗೂ ಒಂದು ಐಡಿಯಾ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳೋದೇನೆಂದರೆ, ಅಲ್ಲಿ ಮಧ್ಯಪ್ರದೇಶಲ್ಲಿ ಆಗ 5 ವರ್ಷದಿಂದ ಶಿವರಾಜ್ ಸಿಂಗ್ ಚೌಹಾನ್ ಇದ್ದರು, ಅವ್ರಿಗೂ ಗೊತ್ತಿರಲಿಲ್ಲ ಏನಾಗ್ತಿದೆ ಅಂತ. ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಅವರಿದ್ದರು, ಆಗ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ಈ ಥರ ಒಂದು ಶಿಂಡೆ ಅವ್ರ ಜೊತೆ ಮಾತುಕತೆ ನಡೀತಿದೆ ಅಂತ. ಅದು ಎಷ್ಟು ನೀವು ಹೇಳಿದ್ರಲ್ಲ, ಲೈಕ್ ತಾನೇ ಒಂದು ಮಾತು, ರಾಜ್ಯದ ಒಂದು ವರದಿ ಇದು, ಆದರೆ ರಾಷ್ಟ್ರದ ಮಟ್ಟಲ್ಲಿ ಇದೊಂದು ಹೆಡ್ಲೈನ್ ಆಗುತ್ತೆ ಅಂತ. ಇಲ್ಲಿ ಏನಾಗಿದೆ ಅಂದರೆ, ನೀವು ಹೇಳಿದ್ರಲ್ಲ ಒಂದು ಮಾತು ಹೇಳಿದ್ರಿ, ಇದು ಬರೀ ಬೆಂಗಳೂರಲ್ಲಿ ಮಾತ್ರ ಅಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನೀವು ಕೇಳ್ಬೋದು ಎಲ್ಲೆಲ್ಲಿ ಚರ್ಚೆ ನಡೀತಿದೆ, ಯಾರ್ಯಾರ ಮಧ್ಯದಲ್ಲಿ ಚರ್ಚೆ ನಡೀತಿದೆ, ಯಾರು ಏನು ಪಾತ್ರ ಪ್ಲೇ ಮಾಡ್ತಾರೆ ಅಂತ. ನೀವು ಹೇಳಿದ್ರಲ್ಲ, ಈಗ ಒಂದು 2-3 ಹೆಸರು ಹೇಳಿದ್ರಿ, CP ಯೋಗೇಶ್ವರ್ ಅವರೆಲ್ಲ ಸ್ಮಾಲ್ ಪ್ಲೇಯರ್ಸ್ ಅಷ್ಟೇ. ಬಟ್ ಇದು ನಮ್ಮ ಹತ್ರ ಇರೋ ಮಾಹಿತಿ ಪ್ರಕಾರ 2 ಕಡೆಯಿಂದನೂ, ಒಂದು ಕಡೆ ಅಲ್ಲ 2 ಕಡೆಯಿಂದನೂ ಮಾತುಕತೆ ನಡೀತಿದೆ. ಆಮೇಲೆ ಇದು ಹೈದರಾಬಾದ್ ಇರ್ಬೋದು, ದುಬೈ ಇರ್ಬೋದು, ಡೆಲ್ಲಿ ಇರ್ಬೋದು, ಬೆಂಗಳೂರು ಇರ್ಬೋದು. ಈಗ ವಿಜಯ್, ನೀವು ಒಂದಷ್ಟು ನಾಯಕರ ಜೊತೆ ಮಾತಾಡಿದ್ರಿ, ಅವ್ರು ಹೇಳೋದೇನು ಆಫ್ ರೆಕಾರ್ಡ್, ಆಮೇಲೆ ಅವ್ರ ಹೆಸರು ಹೇಳಬೇಕಿಲ್ಲ, ಬಟ್ ನೀವು ಹೇಳ್ಬೋದು ಅಂದರೆ ಏನು ಹೇಳ್ತಾರೆ ಅವರು, ನೀವು ಕೇಳಿದಾಗ ಅವ್ರ ಬಗ್ಗೆ ಅಂತ. ನಿರಂಜನ್, ಒಂದು ಈ ಸಂಬಂಧಪಟ್ಟಂತೆ ಅಂದರೆ ಏನು ಸರ್ಕಾರದ ಭವಿಷ್ಯದ ಸಂಬಂಧಪಟ್ಟಂತೆ ಕಳೆದ 1 ತಿಂಗಳಿಂದ ಭಾರಿ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಒಂದು ಕಡೆ ಆಪರೇಷನ್ ಹಸ್ತ, ಮತ್ತೊಂದು ಕಡೆ ಆಪರೇಷನ್ ಕಮಲ, ಎರಡೂ ಕಡೆ ಕೂಡ ಒಂದು ರೀತಿಯಲ್ಲಿ ಏನು ರಾಜಕೀಯ ಚಟುವಟಿಕೆಗಳು ನಡೀತಾ ಇರುವಂಥದ್ದು. ಅದು ಈ ಕಳೆದ ಬಾರಿ ಅಂದರೆ ಕಳೆದ ಸಮ್ಮಿಶ್ರ ಸರ್ಕಾರ ಬಿದ್ದಾಗ ಕೂಡ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಮತ್ತೊಂದು ಕಡೆ ನಿರಂಜನ್ ಹೇಳ್ದಂಗೆ ಒಂದು ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ ಆದಾಗ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ಆಗುತ್ತೆ ಅಂತ. ಅದೇ ರೀತಿ ಅಂದರೆ ಆ ರೀತಿ ಚಟುವಟಿಕೆಗಳು, ಚರ್ಚೆಗಳು ಕೂಡ ರಾಜ್ಯದಲ್ಲಿ ಆಗ್ತಾ ಇರುವಂಥದ್ದು. ಒಂದಷ್ಟು ಮಾಹಿತಿ ಬರ್ತಾ ಇರುವಂಥದ್ದು ಉನ್ನತ ಮೂಲಗಳ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿರುವಂಥದ್ದು, ಬಹುತೇಕವಾಗಿ ಅಂದರೆ ಏನು ಮೆಜಾರಿಟಿ ಇರುವಂಥದ್ದು 113 ಬೇಕು, 136 ಇರುವಂಥದ್ದು. ಲೋಕಸಭಾ ಚುನಾವಣೆಯಷ್ಟು ಹೊತ್ತಿಗೆ ಉಪಚುನಾವಣೆ ನಡೆದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ, ಅಷ್ಟರ ಮಟ್ಟಿಗೆ ಏನು ಚರ್ಚೆಗಳು ಆರಂಭ ಆಗಿರುವಂಥದ್ದು. ಉಪಚುನಾವಣೆ ಬಂದ ತಕ್ಷಣ ಕ್ಯೂರಿಯಾಸಿಟಿ, ಹಾಗಾದ್ರೆ ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೆ ಜಂಪ್ ಮಾಡೋ ಪಾಸಿಬಿಲಿಟೀಸ್ ಇದೆ. ಬಟ್ ಸುಭದ್ರ ಸರ್ಕಾರ ವಿಜಯ್ ಎಷ್ಟು ಸುಲಭ ಇದೆಯಾ? ಅಥವಾ ಈಗ ಕಾಂಗ್ರೆಸ್ ನಲ್ಲೇನೆ ಬಿಜೆಪಿಯಿಂದ ಕರ್ಕೊಳ್ತಾರೆ ಅಂತಂದ್ರೂ ಕೂಡ ಕರ್ಕೊಂಡು ಏನ್ ಮಾಡ್ತಾರೆ, ಕುತೂಹಲ ವೀಕ್ಷಕರಿಗಂತೂ ಇದ್ದೇ ಇರುತ್ತೆ. 2 ಸೈಡು ಕೂಡ ಡೌಟ್ಗಳಂತೂ ಅನೇಕ ಇದೆ. ಸ್ಮಿತಾ, ಎಕ್ಸಾಕ್ಟ್ಲಿ ಅದೇ. ಈಗ ಅಂದ್ರೆ ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಕೂಡ ಆಗ್ಬೋದು, ಜೊತೆಗೆ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಕೂಡ ಬೆಳವಣಿಗೆಗಳು ಆಗಿರುವಂಥ ಉದಾಹರಣೆ ನಮ್ಮ ಮುಂದೆ ಇರುವಂಥದ್ದು. ಒಂದು ಈಗ ಏನು ಆಪರೇಷನ್ ಹಸ್ತ ಅಂತ ಹೇಳಿದ್ರೆ, ಈಗಾಗಲೇ DK ಶಿವಕುಮಾರ್ ರಿಪಬ್ಲಿಕ್ ಕನ್ನಡಕ್ಕೆ ಖುದ್ದು ಒಪ್ಕೊಂಡಿದ್ದಾರೆ. ಹೌದು, 10 ಜನ ನಮ್ಮ ಒಂದು ಪ್ರೈವೇಟ್ ಪಾರ್ಟಿಗೆ ಬಂದಿದ್ರು, ಅಂದರೆ ಅವರು ಒಂದು ಆಯೋಜನೆ ಮಾಡಿದ ಪ್ರೈವೇಟ್ ಪಾರ್ಟಿಗೆ ಅಂತ ಸಂದೇಶ ರವಾನೆ ಮಾಡಿರ್ಬೋದು. ಅವರು ರಾಜೀನಾಮೆ ಕೊಡ್ತಾರಾ, ಅದು ಎಷ್ಟರ ಮಟ್ಟಿಗೆ ಸಾಧ್ಯತೆ ಅನ್ನೋದು ಒಂದು ಪ್ರಶ್ನೆ. 2ನೇ ಪ್ರಶ್ನೆ ಬರುವಂಥದ್ದು, ಈಗಾಗಲೇ ಕೂಡ HD ಕುಮಾರಸ್ವಾಮಿ, CP ಯೋಗೇಶ್ವರ್ ಮತ್ತು BJP ಪ್ರಮುಖ ಮುಖಂಡರುಗಳು ಹೇಳುವಂಥದ್ದು ಸರ್ಕಾರದ ಭವಿಷ್ಯ ಸರ್ಕಾರ ಇರೋದಿಲ್ಲ ಅಂತ. ಹಾಗಾದ್ರೆ ಆ ರೀತಿ ಬಂದರೆ ಪ್ರಶ್ನೆ ಬಂದರೆ ಏನು ಕಾಂಗ್ರೆಸ್ನಿಂದ ಒಂದಷ್ಟು ಜನ ಶಾಸಕ ರಾಜೀನಾಮೆ ಕೊಡ್ತಾರಾ ಅಂತ, ಅದಕ್ಕೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆ. ಒಂದು ನಿಮಿಷ ನಿರಂಜನ್, ಈಗ ಮಧ್ಯಪ್ರದೇಶದಲ್ಲಿ ನಡೆದಂಥ ಘಟನಾವಳಿ ಇರ್ಬೋದು ಆ್ಯಂಡ್ ಮಹಾರಾಷ್ಟ್ರದಲ್ಲಿ ನಡೆದಂಥ ಘಟನಾವಳಿ ಇರ್ಬೋದು, ಅಲ್ಲಿ ಲೋಕಲ್ ಲೀಡರ್ಗಳಿಗೆ ಮಾಹಿತಿನೇ ಇರಲಿಲ್ಲ. ಈಗ ನಾವೊಂದು ಮಾತನ್ನು ಹೇಳಿದ್ವಿ, ಕಳೆದ ಬಾರಿ ಸಂದರ್ಭದಲ್ಲಿ CP ಯೋಗೇಶ್ವರ್ ಇರ್ಬೋದು ಅಥವಾ ಇನ್ನಿತರ ಅಶ್ವಥ್ ನಾರಾಯಣ್ ಮತ್ತೊಬ್ಬರೆಲ್ಲ ಸ್ಥಳೀಯವಾಗಿ ಹೈಕಮಾಂಡ್ ಓಕೆ ಅಂದಾಗ ಸ್ಥಳೀಯವಾಗಿ ಮಾಡಿರುವಂಥದ್ದು ಅಂತೇಳಿ. ಬಟ್ ಮಧ್ಯಪ್ರದೇಶ್ ಆ್ಯಂಡ್ ಮಹಾರಾಷ್ಟ್ರ ಏನಿದೆ, ಅದು ಯಾವುದೇ ಸ್ಥಳೀಯ ನಾಯಕರಿಗೆ ಮಾಹಿತಿಯೇ ಗೊತ್ತಿಲ್ಲ. ವಿಶೇಷವಾಗಿ ಆಪರೇಟ್ ಆದ ನಂತರ ಗೊತ್ತಾಯ್ತು ಇದು ಹಿಂಗಾಗಿದೆ ಅಂತೇಳಿ. ಸೊ ಇದೇ ರೀತಿಯ ಪಾಲಿಟಿಕ್ಸ್ ನಡೀತಿದೆಯಾ ಒಂದು ವೇಳೆ BJP ಅದಾದರೆ ಅಂತ? ಆಗಬಹುದು, ಆಗಬಹುದು. ಯಾಕಂದರೆ ಈಗ ಇನ್ನೊಂದು ಮಾತು ಹೇಳ್ತೀನಿ ಶೆಟ್ಟಿ ಅವರೇ, ಈಗ ನಾನು ಆಗ ಮಧ್ಯಪ್ರದೇಶಲ್ಲಿ ಆದಾಗ ತುಂಬ ಕ್ಲೋಸಾಗಿ ಕವರ್ ಮಾಡಿದ್ದೆ ಅಲ್ಲಿ ಮಧ್ಯಪ್ರದೇಶಲ್ಲಿ. ಆಗ ಮಾತುಕತೆ ಹೇಗಾಯ್ತಂದರೆ, ಕಾಂಗ್ರೆಸ್ ಅವ್ರಿಗೆ ಗೊತ್ತಿರಲಿಲ್ಲ. ಅಂದರೆ ಈ ಮಾತುಕತೆ ಇದು ಹೇಗಾಗುತ್ತೆ ಅಂದರೆ, ಯೂಶ್ವಲಿ ಇದು ಅಂದರೆ ಮಧ್ಯಪ್ರದೇಶ್ ಪಾಲಿಟಿಕ್ಸ್ ಅಂದರೆ ಅದು ಭೋಪಾಲಲ್ಲಾಗಲ್ಲ, ಅಥವಾ ಇಂದೋರಲ್ಲಾಗಲ್ಲ, ಬಾಂಬೆಲಾಗೋದು, ಮುಂಬೈಲಾಗೋದು, ಫ್ಲೈಟ್ಸಲ್ಲಾಗೋದು ಮಾತುಕತೆ. ಸೊ ಆಗ ಒಂದು ಕತೆ ಇದೆ. ಗ್ರೇಟ್ ಲೀಡರ್ ಮಹಾರಾಷ್ಟ್ರಕ್ಕೆ ಬಂದಾಗ ಅವನು ಯಾರು ಆಗಿರೋದಿಲ್ಲ. ಇಲ್ಲ ಈಗ ಅವಾಗ ಏನಾಯ್ತು ಅಂದರೆ, ಅವಾಗ ಒಂದು ದಿವಸ ಶಿವರಾಜ್ ಸಿಂಗ್ ಚೌಹಾನ್ ಹೇಳ್ತಾರೆ, ಸರ್ ನೀವು ರೆಡಿಯಾಗಿರಿ, ನೀವೇ ನೆಕ್ಸ್ಟ್ ಮುಖ್ಯಮಂತ್ರಿ ಅಂತ. ಅವರೇ ಶಾಕ್ ಆಗಿಬಿಡ್ತಾರೆ, ಅದೇಂಗಪ್ಪ ಅದು ಹೇಗೆ ಹೇಳ್ತೀರಾ ನೀವು ಮುಖ್ಯಮಂತ್ರಿ ಅಂತ. ಆ ಥರ ಒಂದು ಸಿಚುವೇಶನ್ ಆಗಬಹುದು.
ನಾನು ಯಾಕೆ ಶೆಟ್ಟಿ ಅವರು ಯಾಕೆ ಈ ಸ್ಟೋರಿ ನಾವು ಇಷ್ಟು ಕಾನ್ಫಿಡೆಂಟ್ ಆಗಿ ನಾವು ಹೇಳ್ತಿದ್ದೀರಿ ಅಂದ್ರೆ ಎಲ್ರಿಗೂ ಗೊತ್ತಿರೋದೇ ಇದು ನಡೀತಿದೆ. ಇದು ಕೇವಲ ಭಾರತದ ಕೆಲವು ಮೂಲೆಗಳಲ್ಲಿ ಆಗಿರುವಂತ ಮೀಟಿಂಗ್ಗಳು ಮಾತ್ರನಾ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಆಗಿದೆ 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 ಆಗಿದೆ